ಸಾಲಿಗ್ರಾಮವನ್ನು ನೋಡುವುದರಿಂದ, ಸ್ಪರ್ಶಿಸುವುದರಿಂದ, ಜಪಿಸುವುದರಿಂದ ಅಂತ್ಯವಿಲ್ಲದ ಪುಣ್ಯ ಸಿಗುತ್ತದೆ. ದ್ವೈತರು, ವಿಶಿಷ್ಟಾದ್ವೈತರು ಮತ್ತು ಅದ್ವೈತರು ಸಾಲಿಗ್ರಾಮಗಳನ್ನು ತಮ್ಮ ತಮ್ಮ ದೇವತೆಗಳಲ್ಲಿ ಪೂಜಿಸುತ್ತಾರೆ. ಸಾಲಿಗ್ರಾಮವು ವಿಷ್ಣುವನ್ನು ಸಂಕೇತಿಸುವ ಶಿಲೆಯಾಗಿದೆ. ಸಾರ್ವಕಾಲಿಕ ಸರ್ವವ್ಯಾಪಿಯಾದ ವಿಷ್ಣುವಿನ ನಿಜವಾದ ನಿವಾಸ ಸಾಲಿಗ್ರಾಮದಲ್ಲಿ ಮಾತ್ರ. ಆದ್ದರಿಂದ ಸಾಲಿಗ್ರಾಮವಿಲ್ಲದೆ ಗೃಹ ದೇವತಾರ್ಚನೆಗಳಲ್ಲಾಗಲಿ ಅಥವಾ ದೇವಾಲಯಗಳಲ್ಲಾಗಲಿ ಪೂಜೆ ನಡೆಯುವುದಿಲ್ಲ. ಸಾಲಿಗ್ರಾಮಗಳಿರುವ ಮನೆಯು ಮಹಾದೇಗುಲಕ್ಕೆ ಸಮಾನ. ಸಾಲಿಗ್ರಾಮವನ್ನು ನೋಡುವುದರಿಂದ, ಸ್ಪರ್ಶಿಸುವುದರಿಂದ, ಜಪಿಸುವುದರಿಂದ ಅಂತ್ಯವಿಲ್ಲದ ಪುಣ್ಯ ಸಿಗುತ್ತದೆ. ಸಾಲಿಗ್ರಾಮವನ್ನು ಪೂಜಿಸುವುದರಿಂದ ಎಷ್ಟು ಪುಣ್ಯ ಸಿಗುತ್ತದೋ ಸಾಲಿಗ್ರಾಮ ದಾನವು ಅಷ್ಟೇ ಫಲವನ್ನು ನೀಡುತ್ತದೆ. ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಣರ ಸಮ್ಮುಖದಲ್ಲಿ ಸಕಲ ವಿಧಿವಿಧಾನಗಳೊಂದಿಗೆ ಸಾಲಿಗ್ರಾಮವನ್ನು ದಾನ ಮಾಡಿದರೆ ಶಾಸ್ತ್ರದ ಪ್ರಕಾರ ಕೋಟಿ ಯಜ್ಞ ಮಾಡಿದ ಫಲ, ಕೋಟಿ ಗೋವುಗಳನ್ನು ದಾನ ಮಾಡಿದ ಫಲ ಮತ್ತು ಕೋಟಿಗಟ್ಟಲೆ ಗೋವುಗಳನ್ನು ದಾನ ಮಾಡಿದ ಫಲವು. ಕಾಶಿ ಕ್ಷೇತ್ರದಲ್ಲಿ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಫಲವು ಕೋಟ್ಯಾಂತರ ಪಟ್ಟು ಹೆಚ್ಚು ಫಲ ನೀಡುತ್ತದೆ. ಸರ್ವಾಂತಯಾಮಿಯ ಪ್ರತೀಕವಾದ ಸಾಲಿಗ್ರಾಮವನ್ನು ಪೂಜಿಸುವುದು ಮತ್ತು ದಾನ ಮಾಡುವುದು ಈ ಕಲಿಯುಗದಲ್ಲಿ ಮಾನವರಾದ ನಮಗೆ ನಿಜವಾಗಿಯೂ ಅಭೂತಪೂರ್ವ ಭಾಗ್ಯವಾಗಿದೆ. ಅವಕಾಶ ಸಿಕ್ಕರೆ ಆ ಪ್ರತಿಫಲ ಪಡೆಯಲು ಪ್ರಯತ್ನಿಸುವುದು ನಮ್ಮ ಕರ್ತವ್ಯ. ಇನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅನೇಕ ಸಾಲಿಗ್ರಾಮಗಳು ಬಹು ವೈಭವದಿಂದ ಪೂಜಿಸಲ್ಪಡುತ್ತವೆ. ಅಂತಹವುಗಳಲ್ಲಿ ಹಯಗ್ರೀವ, ಯಜ್ಞಮೂರ್ತಿ, ಪುಂಡರೀಕಾಕ್ಷ, ಮುಕುಂದ, ಪರಮಹಂಸ, ವಟಪತೃಶಾಯಿ, ಲಕ್ಷ್ಮೀಪತಿ, ವೈಕುಂಠ ಮೂರ್ತಿ, ಶಿಂಶುಮಾರ, ಹಂಸ, ವಿಶ್ವಂಭರ, ಗರುಡಧ್ವಜ, ಪಾರಿಜಾತ, ಸತ್ಯವೀರ, ಪೀತಾಂಬರ ಎಂಬ ಅನೇಕ ದೇವತೆಗಳ ಸಾಲಿಗ್ರಾಮ ಪೂಜಿಸಲ್ಪಡುತ್ತವೆ. ಮನೆಗಳಲ್ಲಿ ಸುದರ್ಶನಗಳಿರುತ್ತವೆ. ಅವುಗಳಲ್ಲಿಯೂ ಬೇರೆ ಬೇರೆ ಪ್ರಕಾರಗಳಿವೆ. ಲಕ್ಷ್ಮೀ ಸುದರ್ಶನ, ದೇವ ಸುದರ್ಶನ, ಚಕ್ರಪಾಣಿ ಸುದರ್ಶನ, ಅಭಯ ಸುದರ್ಶನ, ಮಹಾವಿಷ್ಣು ಸುದರ್ಶನ, ನೃಸಿಂಹ ಸುದರ್ಶನ, ಯತಿ ಸುದರ್ಶನ ಎಂಬವುಗಳುಂಟು. ಸಾಲಿಗ್ರಾಮಗಳ ಬಗ್ಗೆ ತಿಳಿಯಬೇಕಾದ ವಿಷಯದ ಬಗ್ಗೆ ಇನ್ನೂ ಬಹಳಷ್ಟು ಇವೆ. ಲಕ್ಷಾಂತರ ಜನರ ಮನೆಗಳಲ್ಲಿ ಅನೇಕ ತರಹದ ಸಾಲಿಗ್ರಾಮಗಳಿವೆ. ಒಂದಕ್ಕೊಂದು ಹೋಲುವ ಸಾಲಿಗ್ರಾಮ ಸೇರಿಸಲು ಕಠಿಣ. ನೃಸಿಂಹ ಸಾಲಿಗ್ರಾಮ ಯಾವುವು ಎಂದು ತಿಳಿದುಕೊಳ್ಳುವುದಾದರೆ, ಮೊದಲನೆಯದಾಗಿ ಯೋಗ ನೃಸಿಂಹ, ಎರಡನೆಯದಾಗಿ ಅಧೋಮುಖ ನೃಸಿಂಹ, ಮೂರನೆಯದಾಗಿ, ನಾಲ್ಕನೆಯದಾಗಿ ಆಕಾಶ ನೃಸಿಂಹ, ಐದನೆಯದಾಗಿ ಕುಕ್ಷಿ ನೃಸಿಂಹ, ಆರನೆಯದಾಗಿ ಜ್ವಾಲಾ ನೃಸಿಂಹ, ಏಳನೆಯದಾಗಿ ಸರ್ವತೋಮುಖ ನೃಸಿಂಹ, ಎಂಟನೆಯದಾಗಿ ವಿಭೀಷಣ ನೃಸಿಂಹ, ಒಂಬತ್ತನೆಯದಾಗಿ ಪಾತಾಳ ನೃಸಿಂಹ, ಹತ್ತನೆಯದಾಗಿ ಬಾಲ ನೃಸಿಂಹ, ಹನ್ನೊಂದನೆಯದಾಗಿ ಲಕ್ಷ್ಮೀ ನೃಸಿಂಹ, ಹನ್ನೆರಡನೆಯದಾಗಿ ಕಪಿಲ್ ನೃಸಿಂಹ, ಹದಿಮೂರನೆಯದಾಗಿ ಅಘೋರ ನೃಸಿಂಹ, ಹದಿನಾಲ್ಕನೆಯದಾಗಿ ಮಹಾ ನೃಸಿಂಹ, ಹದಿನೈದನೆಯದಾಗಿ ರಾಕ್ಷಸಾಂತಕ ನೃಸಿಂಹ, ಹದಿನಾರನೆಯದಾಗಿ ಶುದ್ಧ ನೃಸಿಂಹ, ಹದಿನೇಳನೆಯದಾಗಿ ಹಾರ ನೃಸಿಂಹ, ಹದಿನೆಂಟನೆಯದಾಗಿ ವಿದಾರಣ ನೃಸಿಂಹ, ಹತ್ತೊಂಬತ್ತನೆಯದಾಗಿ ವಿವೃತಾಸ್ಯ ನೃಸಿಂಹ ಎಂಬ ವಿವಿಧ ರೀತಿಯ ಸಾಲಿಗ್ರಾಮಗಳುಂಟು. ಸಾಲಿಗ್ರಾಮಗಳಲ್ಲಿ ಏಕಚಕ್ರದಿಂದ ಹಿಡಿದು 12 ಚಕ್ರದವರೆಗೂ ಇದ್ದು ಕೆಲವಂತೂ ನೋಡಲು ಅಪರೂಪವು. ಪ್ರಮೇಯರತ್ನಾಕ ಪ್ರಕಾರವಾಗಿ 51,500 ಪ್ರಕಾರಗಳಿವೆ ಎಂದು ತಿಳಿದು ಬರುತ್ತದೆ. ಪುರಾಣಗಳಲ್ಲಿಯ ಪ್ರಸ್ತಾವನೆಯ ಪ್ರಕಾರ ಸಾಲಿಗ್ರಾಮದ ಬಗ್ಗೆ ತಿಳಿಸಿದೆಯಾದರೂ 18 ಪುರಾಣಗಳಲ್ಲಿಯ 4 ಬೇರೆ ಬೇರೆಯಾಗಿ ವರ್ಣಿಸಲಾಗಿದೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬ್ರಹ್ಮರುದ್ರ ದೇವರ ಆಜ್ಞೆಯಂತೆ ಶನೇಶ್ವರನು ವಿಷ್ಣುವಿನ ಮೇಲೆ ಶಕ್ತಿಯನ್ನು ಪ್ರಯೋಗಿಸಲು ಬಂದಾಗ ವಿಷ್ಣುವು ಗಂಡಕಿ ನದಿಯ ತೀರದಲ್ಲಿ ಶೈಲಮಾಯ ಪರ್ವತವಾಗಿ ನಿರ್ಮಿತನಾದನು. ಇದರಿಂದ ಕೋಪಿತನಾದ ಶನಿಯು ತನ್ನ ಆಯುಧದಿಂದ ಪರ್ವತಕ್ಕೆ ಬಲವಾದ ಶಕ್ತಿಯಿಂದ ಹೊಡೆದಾಗ ಅದರ ಪೆಟ್ಟಿನಿಂದ ಆ ಪರ್ವದಲ್ಲಿಯ ಕಲ್ಲುಗಳು ಚೂರು ಚೂರಾಗಿ ಬಿದ್ದವು. ಅವುಗಳಲ್ಲಿ ಶನಿಯು ಹೊಕ್ಕು ರಂಧ್ರ ಮಾಡಿದನು.
ಅವುಗಳೇ ಸಾಲಿಗ್ರಾಮಗಳಾದವೆಂದು ಹೇಳುತ್ತದೆ. ಬ್ರಹ್ಮ ಪುರಾಣದಲ್ಲಿ ಬೇರೊಂದು ರೀತಿಯಲ್ಲಿ ಬರೆಯಲಾಗಿದೆ. ವಿಷ್ಣುವು ಮೋಹಿನಿ ರೂಪವನ್ನು ತಳೆದಾಗ ಶಿವನು ವಿಷ್ಣುವಿನ ಮೋಹಿನಿ ರೂಪವೆಂದು ತಿಳಿಯದೆ ಅಪೂರ್ವ ಸುಂದರಿಯೆಂದು ಭಾವಿಸಿ ಅವನನ್ನು ಆಲಿಂಗನ ಮಾಡಿಕೊಳ್ಳುವ ಸಮಯದಲ್ಲಿ ಬಂದ ಬೆವರೇ ಈ ಗಂಡಕಿ ನದಿಯು ಎಂದು ಹೇಳಿದೆ. ಒಂದು ಕಪ್ಪು ನೀರಾಗಿ ಪೂರ್ವಕ್ಕೂ ಶ್ವೇತ ಎಂಬುದು, ಇನ್ನೊಂದು ಬಿಳಿ ನೀರಾಗಿ ಪಶ್ಚಿಮಕ್ಕೂ ಹರಿದವು. ಸ್ಕಂದ ಪುರಾಣದಲ್ಲಿ ಗಂಡಕಿ ನದಿಯು ಸಾವಿರಾರು ವರ್ಷಗಳಿಂದ ಗಾಳಿಯನ್ನೇ ಸೇವಿಸುತ್ತಾ ತನ್ನ ಒಡಲಲ್ಲಿ ಬಿದ್ದ ಎಲೆಗಳನ್ನು ಭಕ್ಷಿಸುತ್ತಾ ಶ್ರೀವಿಷ್ಣುವಿನ ನಾಮ ಜಪಿಸುತ್ತಾ ಇರುತ್ತಿರುವ ಇಂತಹ ಗಂಡಕಿ ನದಿಯ ಸ್ನಾನವು ವಿಷ್ಣು ಪ್ರೀತಿಕರವಾಗಿದೆ. ದ್ವಾಪರ ಯುಗದಲ್ಲಿ ಒಮ್ಮೆ ಶ್ರೀಕೃಷ್ಣನಿಗೆ ವಿಪರೀತ ತಲೆನೋವುಂಟಾದಾಗ ತುಳಸಿ ದೇವಿಯು ಸಾಲಿಗ್ರಾಮದ ಶಿಲೆಯಿಂದ ಕಡಿಮೆ ಮಾಡಿದಳೆಂದು ಹೇಳಿದೆ. ಸಾಲಿಗ್ರಾಮ ಮನೆಯಲ್ಲಿ ಎಂತಹದೇ ಇರಲಿ ಅದಕ್ಕೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕೆಲವು ವೈದಿಕರಂತೂ ಜನರಲ್ಲಿ ಬಹಳ ಗೊಂದಲವನ್ನುಂಟು ಮಾಡುತ್ತಾರೆ. ಒಡೆದು ತುಂಡಾದ ಸಾಲಿಗ್ರಾಮ ಪೂಜಿಸಬಾರದು, ನಾರಸಿಂಹ ಸಾಲಿಗ್ರಾಮ ಬಲು ಉಗ್ರ, ಹೀಗೆ ಮಡಿ ಮಾಡಬೇಕು, ಹಾಗೆ ಮಡಿ ಮಾಡಬೇಕು ಎಂದು ಗಾಬರಿಪಡಿಸುತ್ತಾರೆ. ಸಾಲಿಗ್ರಾಮದಲ್ಲಿ ಭಗವಂತನು ನಿತ್ಯ ವಾಸವಾಗಿರುವುದರಿಂದ ಅವನು ಯಾರಿಗೂ ಎಂದು ಭಯ, ನಾಶ, ರೋಗ, ಪೀಡೆ ಇತ್ಯಾದಿ ಎಂದು ಕೊಡನು. ಸಾಲಿಗ್ರಾಮದ ಬಗ್ಗೆ ಸಂಶಯಪಡುವವರು ದೇವರ ಬಗ್ಗೆ ಸಂಶಯಪಟ್ಟಂತೆ. ವಿಗ್ರಹಾರಾಧನೆಗಿಂತಲೂ ಇದರ ಪೂಜೆ ಬಹಳ ಸುಲಭ. ಪೂಜಿಸಲು ಉಪದೇಶ, ಮಂತ್ರ, ಪೂಜಾ ವಿಧಾನ, ಪುರೋಹಿತರ ಅವಶ್ಯಕತೆ ಯಾವುದೂ ಬೇಡ. ಹೇಗೆ ಪೂಜಿಸಿದರೂ ತಪ್ಪಿಲ್ಲ. ಹೀಗೆಂದ ಮಾತ್ರಕ್ಕೆ ಇದನ್ನೇ ಸದುಪಯೋಗ ಮಾಡಿಕೊಳ್ಳಬಾರದು. ಎಲ್ಲ ವಿಧಿಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಅರ್ಚಿಸಿದರೆ ಪರಮಾತ್ಮನು ಸಂತುಷ್ಟನಾಗುವನು. ಗಂಧ ಮೌಲ್ಯಾರ್ಚ್ಯ ನೈವೇದ್ಯೆ ಪುಷ್ಪ ಧೂಪಾನು ಲೇಪನೈ ಅರ್ಚಯೇನ್ಮಾನಮೋ ಯಸ್ತು ಕಲೌ ಭಕ್ತಿ ಪರಾಯಣ ಸರ್ವ ಪಾಪ ವಿನಿರ್ಮುಕ್ತ ವಿಷ್ಣು ಲೋಕೇವಸೇಚ್ಚರಂ ಎಂಬ ಶಾಸ್ತ್ರದಂತೆ ವಿಧಿ ಪ್ರಕಾರ ಪೂಜಿಸಬೇಕು. ಸಾಲಿಗ್ರಾಮ ಪೂಜೆಯಲ್ಲಿ ಪರಮಾತ್ಮನ ಆವಾಹನೆ ವಿಸರ್ಜನೆಗೆ ಅವಕಾಶವೇ ಇಲ್ಲ. ಖಂಡಿತ ಸ್ಫುಟಿತ ಭಿನ್ನಾವದಗ್ಗ ತಥೈವ ಚ ಸಾಲಿಗ್ರಾಮ ಶಿಲಾಯತ್ರ ತತ್ರ ದೋಷೋ ನ ವಿದ್ಯತೆ. ಈ ಪ್ರಮಾಣ ವಾಕ್ಯದಂತೆ ತುಂಡಾಗಿದ್ದರೂ, ಬಿರಿದಿದ್ದರೂ, ಒಡೆದಿದ್ದರೂ, ಅಗ್ನಿಯಲ್ಲಿ ಬೆಂದಿದ್ದರೂ ಸಾಲಿಗ್ರಾಮದಲ್ಲಿ ಯಾವ ದೋಷವೂ ಇಲ್ಲ. ಇಷ್ಟು ಮಹತ್ವದ್ದಾಗಿದ್ದ ಸಾಕ್ಷಾತ್ ಪರಮಾತ್ಮನ ಸನ್ನಿಹಿತವಾಗಿದ್ದ ಈ ಸಾಲಿಗ್ರಾಮದ ಪೂಜೆಯನ್ನು ಭಾರತೀಯರಾದ ನಾವು ಬೇರೆ ಬೇರೆ ರೀತಿಯಿಂದ ಪೂಜಿಸುತ್ತಿದ್ದರೂ ಪೂಜಾ ಪದ್ಧತಿಯಲ್ಲಿ ಷೋಡಶೋಪಚಾರ ಪದ್ಧತಿ ಪ್ರಚಲಿತವಿದ್ದ ಮೂಲಕ ಅದನ್ನು ಹೇಗೆ ಮಾಡಬೇಕೆಂಬುದನ್ನು ಬರೆಯಲಾಗಿದೆ. ಭಗವಾನ್ ಶಿವನು ಅಥವಾ ಆತನ ನಿರಾಕಾರ ರೂಪವು ಶಿವಲಿಂಗವಾಗಿರುವಂತೆಯೇ ಶ್ರೀ ಹರಿವಿಷ್ಣುವಿನ ದೇವರ ರೂಪವು ಸಾಲಿಗ್ರಾಮವಾಗಿದೆ. ಇದು ಶಿವಲಿಂಗಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಪರಿಶುದ್ಧ ಸಾಲಿಗ್ರಾಮದ ಮೇಲೆ ದಾರದ ಎಳೆಯಂತಹ ಪಟ್ಟಿಯನ್ನು ನೋಡಬಹುದು. ಹೆಚ್ಚಾಗಿ ಸಾಲಿಗ್ರಾಮವು ನೇಪಾಳದ ಮುಕ್ತಿನಾಥದ ಕಾಳಿ ಗಂಡಕಿ ನದಿಯ ದಡದಲ್ಲಿ ಕಂಡುಬರುತ್ತದೆ. ಸಾಲಿಗ್ರಾಮವು ಶ್ರೀ ಹರಿವಿಷ್ಣುವಿನ ರೂಪವಾಗಿದೆ. ಆದ್ದರಿಂದ ತುಳಸಿಯೊಂದಿಗೆ ವಿವಾಹ ಮಾಡಲಾಗುತ್ತದೆ. ತುಳಸಿ ಮಾತೆ ತನ್ನ ಹಿಂದಿನ ಜನ್ಮದಲ್ಲಿ ವೃಂದ ಎನ್ನುವ ಪವಿತ್ರ ಸ್ತ್ರೀಯಾಗಿದ್ದಳು. ಕಾರ್ತಿಕ ಮಾಸದಲ್ಲಿ ಬರುವ ದೇವುತ್ಥಾನ ಏಕಾದಶಿಯ ದಿನದಂದು ವಿಷ್ಣುವಿನ ರೂಪವಾದ ಸಾಲಿಗ್ರಾಮದೊಂದಿಗೆ ತುಳಸಿಯನ್ನು ವಿವಾಹ ಮಾಡಿಸುವ ವ್ಯಕ್ತಿಯ ಜೀವನದಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತವೆ ಮತ್ತು ಭಗವಾನ್ ಹರಿಯ ವಿಶೇಷ ಕೃಪೆಯು ಅವನ ಮೇಲೆ ಉಳಿಯುತ್ತದೆ ಎಂದು ನಂಬಲಾಗಿದೆ. ಮನೆಯ ದೇವರ ಕೋಣೆಯಲ್ಲಿ ಸಾಲಿಗ್ರಾಮ ಇರಬೇಕೆನ್ನುವ ನಂಬಿಕೆಯಿದೆ. ಇದನ್ನು ತೀರ್ಥಯಾತ್ರೆ ಎಂದು ಪರಿಗಣಿಸಲಾಗುತ್ತದೆ. ಸ್ಕಂದ ಪುರಾಣದ ಕಾರ್ತಿಕ ಮಾಹಾತ್ಮ್ಯದಲ್ಲಿ ಶಿವನು ಸಾಲಿಗ್ರಾಮವನ್ನು ಸ್ತುತಿಸಿದ್ದಾನೆ. ವಿಷ್ಣುವಿನ ವಿಗ್ರಹಕ್ಕಿಂತ ವಿಷ್ಣುವಿನ ರೂಪವಾದ ಸಾಲಿಗ್ರಾಮವನ್ನು ಪೂಜಿಸುವುದು ಉತ್ತಮ. ದುಂಡನೆಯ ಸಾಲಿಗ್ರಾಮವಿದ್ದರೆ ಅದು ವಿಷ್ಣುವಿನ ಸ್ವರೂಪನಾದ ಗೋಪಾಲ. ಸಾಲಿಗ್ರಾಮ ಮೀನಿನ ಆಕಾರದಲ್ಲಿದ್ದರೆ ಅದು ಶ್ರೀ ವಿಷ್ಣುವಿನ ಮತ್ಸ್ಯ ಅವತಾರವನ್ನು ಸಂಕೇತಿಸುತ್ತದೆ.
ಸಾಲಿಗ್ರಾಮವು ಆಮೆಯ ಆಕಾರದಲ್ಲಿದ್ದರೆ ಅದು ಭಗವಂತನ ಕಚ್ಚಪ ಮತ್ತು ಕೂರ್ಮ ಅವತಾರವನ್ನು ಸಂಕೇತಿಸುತ್ತದೆ. ಇದಲ್ಲದೆ ಸಾಲಿಗ್ರಾಮದ ಮೇಲೆ ಹೊರಹೊಮ್ಮುವ ಚಕ್ರಗಳು ಮತ್ತು ರೇಖೆಗಳು ವಿಷ್ಣುವಿನ ಇತರ ಅವತಾರಗಳನ್ನು ಮತ್ತು ಕೃಷ್ಣನ ಕುಲದ ಜನರನ್ನು ಸಹ ಸೂಚಿಸುತ್ತವೆ. ಲಕ್ಷ್ಮೀನಾರಾಯಣ ಎಂಬ ಸಾಲಿಗ್ರಾಮವನ್ನು ಪೂಜಿಸುವ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸುತ್ತಾಳೆ. ಸಾಲಿಗ್ರಾಮವನ್ನು ಪೂಜಿಸುವುದರಿಂದ ಮುಂದಿನ ಮತ್ತು ಹಿಂದಿನ ಎಲ್ಲಾ ಜನ್ಮಗಳ ಪಾಪಗಳು ನಾಶವಾಗುತ್ತವೆ. ಮನೆಯಲ್ಲಿ ಒಂದು ಮೂಲ ಸಾಲಿಗ್ರಾಮವನ್ನು ಮಾತ್ರ ಇಡಬೇಕು. ಮನೆಯಲ್ಲಿ ಅನೇಕ ಸಾಲಿಗ್ರಾಮಗಳನ್ನು ಇಟ್ಟುಕೊಳ್ಳುವುದು ಶುಭವಲ್ಲ ಎಂದು ಹೇಳಲಾಗುತ್ತದೆ. ಇದರೊಂದಿಗೆ ಸಾಲಿಗ್ರಾಮ ಇರುವ ಮನೆಯ ಸದಸ್ಯರು ಎಂದಿಗೂ ಮಾಂಸ, ಕುರಿ, ಕೋಳಿ, ಮೊಟ್ಟೆ ಇತ್ಯಾದಿಗಳನ್ನು ತಿನ್ನಬಾರದು. ಅಂತವರು ನಿಮ್ಮ ಮನೆಯಲ್ಲಿ ಸಾಲಿಗ್ರಾಮವನ್ನು ಇಡದಿರುವುದು ಉತ್ತಮ. ಶ್ರೀಗಂಧವನ್ನು ನಿಯಮಿತವಾಗಿ ಲೇಪಿಸಿ ತುಳಸಿ ಎಲೆಯನ್ನು ಸಾಲಿಗ್ರಾಮದ ಮೇಲೆ ಇಡಲಾಗುತ್ತದೆ. ನೀವು ಬಳಸುವ ಶ್ರೀಗಂಧವು ಶುದ್ಧವಾಗಿರಬೇಕು. ಶ್ರೀಗಂಧದ ತುಂಡವನ್ನು ತಂದು ಕಲ್ಲಿಗೆ ಉಜ್ಜಿ ಅದರಿಂದ ತೆಗೆದ ಪೇಸ್ಟ್ನ್ನು ಸಾಲಿಗ್ರಾಮಕ್ಕೆ ಲೇಪಿಸಬೇಕು. ಸಾಲಿಗ್ರಾಮವನ್ನು ಪ್ರತಿದಿನ ಪಂಚಾಮೃತದಿಂದ ಅಭಿಷೇಕ ಮಾಡಲಾಗುತ್ತದೆ. ಪ್ರಯಾಣ, ರೋಗ ಅಥವಾ ಮುಟ್ಟಿನ ಸಮಯವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲಾ ಸಮಯದಲ್ಲೂ ನೀವು ಸಾಲಿಗ್ರಾಮವನ್ನು ಪೂಜಿಸಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.